ಹಲೋ ಗೈಸ್, ಬನ್ನಿ ಇವತ್ತಿನ ಮಿನಿ ವ್ಲಾಗ್ ನೋಡೇ ಬಿಡೋಣ. ಇದು ಬಂದ್ಬಿಟ್ಟು ಫರ್ಮೆಂಟೇಷನ್ಗೆ ಅಂತ ಇಟ್ಟಿದ್ದೆ. ಬೀಟ್ರೋಟು ಮತ್ತು ಬೆಟ್ಟದ ನೆಲ್ಲಿಕಾಯಿ ಎರಡನ್ನೂ ಹೇಗೆ ತಿನ್ನೋದು ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಆಗಿ ನಾನು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಇದನ್ನು ಮಾಡಿದ್ದೀನಿ. ನೋಡೋಣ, ನನಗೇನಾದರೂ ಯೂಸ್ ಆದರೆ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಈ ಬೆಟ್ಟದ ನೆಲ್ಲಿಕಾಯಿ ಚಿಕ್ಕ ಸೈಜ್ ತಂದು ಕಟ್ ಮಾಡಿ ಬ್ಲ್ಯಾಕ್ ಸಾಲ್ಟು ಮತ್ತು ಪೆಪ್ಪರ್ ಹಾಕಿ ಅರಿಶಿನ ಹಾಕಿ ಬಿಸಿಲಲ್ಲಿ ಇಟ್ಕೊಂಡಿದ್ದೀನಿ. ತಿನ್ನೋಕ್ಕೆ ತುಂಬಾ ಚೆನ್ನಾಗಿದೆ. ಇವಾಗ ವಿಂಟರ್ ಆಗಿರೋದ್ರಿಂದ ಸೀಸನಲ್ ಫ್ರೂಟ್ ಬಂದ್ಬಿಟ್ಟು ಆರೆಂಜ್ ಆಗಿರುತ್ತೆ. ಅದಕ್ಕೋಸ್ಕರ ನಮ್ಗೆ ತುಂಬ ಇಷ್ಟ ಆರೆಂಜ್ ಅಂದರೆ, ಅದಕ್ಕೆ ಜಾಸ್ತಿ ತಂದಿದ್ದೀನಿ. ಜೊತೆಗೆ ಬಾಳೆಹಣ್ಣಂತೂ ಮನೇಲಿ ಇರಲೇಬೇಕು. ಅಷ್ಟರಲ್ಲಿ ಬಿಸಿಲು ಹೋಗಿತ್ತು, ಅದನ್ನು ಕೂಡ ತೊಗೊಂಬಂದು ಮನೇಲಿ ಇಟ್ಕೊಂಡಿದ್ದೆ. ಇವತ್ತು ಬ್ಯಾಡಗೆ ಮೆಣಸಿನ್ಕಾಯಿಂದ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೊಬೋದು. ಪ್ರಿಸರ್ವೇಟಿವ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ ಆಚೆ ತೊಗೊಬರೋ ಬದಲು. ಸೊ ಅದನ್ನು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಅದನ್ನು ಫ್ರೈ ಮಾಡಿ ಸೈಡ್ಗಿಟ್ಟೆ. ಇವತ್ತು ಹೆಲ್ದಿಯಾಗಿ ಮಾಡಿರುವಂಥ ಬೀಟ್ರೋಟ್ ಹಲ್ವಾನ ಡೆಫಿನೆಟಾಗಿ ಟ್ರೈ ಮಾಡಿ. ಲಾಂಗ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ರೂ ಒಂದು ಚೆಕ್ ಮಾಡಿ ನೋಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ಬದನೆಕಾಯಿಂದ ಒಂದು ಫ್ರೈ ಶೇರ್ ಮಾಡಿದ್ದೀನಿ.